ಮೂವರು ಎಂಜಿನಿಯರ್ಗಳು ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಂದಾಲ್ನ 6 ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದೆ. ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜಿಂದಾಲ್ನ ನೀರಿನ ಹೊಂಡದಲ್ಲಿ ನಡೆದಿದ್ದಂತಹ ಈ ಒಂದು ಘಟನೆ ಮೇ 9ನೇ ತಾರೀಕು ಸಾಯಂಕಾಲದ ವೇಳೆ ನಡೆದಿದ್ದಂತಹ ಘಟನೆ. ಜಡಿಯಪ್ಪ ಮೃತ ಜಡಿಯಪ್ಪ ಇದ್ದಾರೆ, ಅವರ ಸಹೋದರ ಮಹೇಂದ್ರ ಕೇಸ್ ದಾಖಲು ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಏನಿದು ಘಟನೆ? ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು ಏನೆಲ್ಲ ಇದೆ ಎಫ್ಐಆರ್ ಕಾಪಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 2 ದಿನಗಳ ಹಿಂದೆ ಜಿಂದಾಲ್ನ ಸ್ಟೀಲ್ ಪ್ಲಾಂಟ್ ಉತ್ಪಾದನಾ ಘಟಕದಲ್ಲಿ ಒಂದು ಅವಘಡ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಬಿಸಿ ನೀರಿನ ಟ್ಯಾಂಕ್ ಅನ್ನ ದುರಸ್ತಿ ಮಾಡತಕ್ಕಂತ ವೇಳೆಯಲ್ಲಿ 3 ಇಂಜಿನಿಯರ್ಗಳು, ಅಂದ್ರೆ ಕೇವಲ 23 ರಿಂದ 30 ವರ್ಷದ ಒಳಗಿನ 3 ಹೊಸದಾಗಿ ಸೇರಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಆ ಟ್ಯಾಂಕ್ ನಲ್ಲಿ ಇಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿಸಿ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ 3 ಇಂಜಿನಿಯರ್ಗಳು ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ದೂರು ದಾಖಲಾಗಿರಲಿಲ್ಲ. ಜೊತೆಗೆ ಅದರ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆ ಅನ್ನುವ ನಿಟ್ಟಿನಲ್ಲಿ ಒಂದು ಗಂಭೀರವಾದ ಆರೋಪ ಕೇಳಿ ಬಂದಿತ್ತು. ಆದ್ರೆ ನಿನ್ನೆ ಸಂಜೆ ಮೃತ ಜಡಿಯಪ್ಪ ಎನ್ನುವರ ಸಹೋದರ ನೀಡಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಈಗ 6 ಜನ ಜಿಂದಾಲ್ನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಿಂದಾಲ್ ಅಂದ್ರೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಈ ರೀತಿಯಾದ ಘಟನೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಉದ್ಯೋಗಿಗಳಿಗೆ ಸಾಕಷ್ಟು ಭಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದು ಪ್ರಕರಣಗಳನ್ನ ಇಲ್ಲಿ ಮುಚ್ಚಿ ಹಾಕಲಾಗುತ್ತೆ ಅನ್ನುವ ಆರೋಪಗಳು ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಘಟನೆಗಳು ನಡೆದ್ರೂ ಕೂಡ ಇಲ್ಲಿಯವರೆಗೂ ದೂರುಗಳು ದಾಖಲಾಗ್ತಿರ್ಲಿಲ್ಲ, ಜೊತೆಗೆ ಎಫ್ಐಆರ್ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಕೂಡ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಾಖಲಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ. 3 ಎಂಜಿನಿಯರ್ಗಳು ಮೃತಪಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಿಂದಾಲ್ನ 6 ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದೆ. ತೋರಣಗಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಜಿಂದಾಲ್ನ ನೀರಿನ ಹೊಂಡದಲ್ಲಿ ನಡೆದಿದ್ದಂತಹ ಈ ಒಂದು ಘಟನೆ ಮೇ 9ನೇ ತಾರೀಕು ಸಾಯಂಕಾಲದ ವೇಳೆ ನಡೆದಿದ್ದಂತಹ ಘಟನೆ. ಜಡಿಯಪ್ಪ ಮೃತ ಜಡಿಯಪ್ಪ ಇದ್ದಾರೆ, ಅವರ ಸಹೋದರ ಮಹೇಂದ್ರ ಕೇಸ್ ದಾಖಲು ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ಏನಿದು ಘಟನೆ? ಈಗ ಎಫ್ಐಆರ್ ಆಗಿರ್ತಕ್ಕಂಥದ್ದು ಏನೆಲ್ಲ ಇದೆ ಎಫ್ಐಆರ್ ಕಾಪಿನಲ್ಲಿ? ಖಂಡಿತ ಶ್ರೀಲಕ್ಷ್ಮಿ, ಕಳೆದ 2 ದಿನಗಳ ಹಿಂದೆ ಜಿಂದಾಲ್ನ ಸ್ಟೀಲ್ ಪ್ಲಾಂಟ್ ಉತ್ಪಾದನಾ ಘಟಕದಲ್ಲಿ ಒಂದು ಅವಘಡ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಈ ಬಿಸಿ ನೀರಿನ ಟ್ಯಾಂಕ್ ಅನ್ನ ದುರಸ್ತಿ ಮಾಡತಕ್ಕಂತ ವೇಳೆಯಲ್ಲಿ 3 ಇಂಜಿನಿಯರ್ಗಳು, ಅಂದ್ರೆ ಕೇವಲ 23 ರಿಂದ 30 ವರ್ಷದ ಒಳಗಿನ 3 ಹೊಸದಾಗಿ ಸೇರಿರ್ತಕ್ಕಂಥ ಇಂಜಿನಿಯರ್ಗಳನ್ನ ಆ ಟ್ಯಾಂಕ್ ನಲ್ಲಿ ಇಳಿಸಲಾಗಿತ್ತು. ಆ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬಿಸಿ ನೀರು ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ 3 ಇಂಜಿನಿಯರ್ಗಳು ಸ್ಥಳದಲ್ಲೇ ಸಾವಿಗೀಡಾಗಿದ್ರು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಯವರೆಗೂ ಕೂಡ ದೂರು ದಾಖಲಾಗಿರಲಿಲ್ಲ. ಜೊತೆಗೆ ಅದರ ಬಗ್ಗೆ ಸಾಕಷ್ಟು ನಿರ್ಲಕ್ಷ್ಯವನ್ನ ಮಾಡಲಾಗ್ತಾ ಇದೆ ಪೊಲೀಸ್ ಇಲಾಖೆ ಅನ್ನುವ ನಿಟ್ಟಿನಲ್ಲಿ ಒಂದು ಗಂಭೀರವಾದ ಆರೋಪ ಕೇಳಿ ಬಂದಿತ್ತು. ಆದ್ರೆ ನಿನ್ನೆ ಸಂಜೆ ಮೃತ ಜಡಿಯಪ್ಪ ಎನ್ನುವರ ಸಹೋದರ ನೀಡಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಈಗ 6 ಜನ ಜಿಂದಾಲ್ನ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಜಿಂದಾಲ್ ಅಂದ್ರೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದು ಈ ರೀತಿಯಾದ ಘಟನೆಗಳು ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿನ ಉದ್ಯೋಗಿಗಳಿಗೆ ಸಾಕಷ್ಟು ಭಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕೆಲವೊಂದು ಪ್ರಕರಣಗಳನ್ನ ಇಲ್ಲಿ ಮುಚ್ಚಿ ಹಾಕಲಾಗುತ್ತೆ ಅನ್ನುವ ಆರೋಪಗಳು ಕೂಡ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಅನೇಕ ಘಟನೆಗಳು ನಡೆದ್ರೂ ಕೂಡ ಇಲ್ಲಿಯವರೆಗೂ ದೂರುಗಳು ದಾಖಲಾಗ್ತಿರ್ಲಿಲ್ಲ, ಜೊತೆಗೆ ಎಫ್ಐಆರ್ ಕೂಡ ಆಗ್ತಾ ಇರ್ಲಿಲ್ಲ. ಆದ್ರೆ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ರೇಣುಕಾರಾಧ್ಯ ಡೀಟೇಲ್ಸ್ಗಾಗಿ.